ಸೋನು ವಿಧಿ ನೋಡು ನಡೆಯೋದೆ ನಮಸ್ಕಾರ ವೀಕ್ಷಕರೇ, ಮೆಗ್ಗರ್ ಮಷಿನ್ ಧನರಾಜ್ ಧಾರವಾಡ ಜೈಲಿಗೆ ಎನ್ನುವ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ ಹೇಳ್ತಾರಲ್ಲ, ಕ್ಯಾರಂ ಬೋರ್ಡ್ ನಲ್ಲಿ ಆ ಕಾಯಿನ್ಗಳೆಲ್ಲ ಒಂದ್ ಕಡೆ ಇಟ್ಕೊಂಡು ಸ್ಟ್ರೈಕರ್ ಹೊಡೆದ್ರೆ ಹೆಂಗೆ ಚಿಪ್ಪಾಡಿ ಆಗ್ತಾವೋ ಹಂಗೆ ಒಂದು ರಾಜ್ಯಾತಿಥ್ಯ ಏನಿದೆಲ್ಲ, ಪರಪ್ಪನ ಆಗ್ರಹದ ಹೊಗೆ ಏನಿದೆಲ್ಲ, ಒಂದು 12 ಜನರನ್ನ ಅಧಿಕಾರಿಗಳನ್ನ ಹೊಗೆ ಹಾಕಿಸಿ ಮನೆಗೆ ಕಳಿಸ್ಬಿಡ್ತು. ಅದರಲ್ಲಿ ವಿಶೇಷವಾಗಿ ವಿ ಶೇಷಮೂರ್ತಿ ಅಂತ ಹೇಳಿ ಜೈಲು ಅಧೀಕ್ಷಕರು ಏನಿದ್ರಲ್ಲ, 1 ತಿಂಗಳ ಕೆಳಗಡೆ ಟ್ರಾನ್ಸ್ಫರ್ ಆಗಿತ್ತು. ಹೋಗ್ಬಾರ್ದಾಗಿತ್ತ ಅಂತಾರಲ್ಲ, ಹಂಗೆ ಹೋಗ್ಬಿಟ್ಟಿದ್ರೆ ಪ್ರಾಯಶಃ ಏನೂ ಆಗ್ತಿರ್ಲಿಲ್ಲ. ಅದು ಏನೋ ರಾಜಕೀಯ ಒತ್ತಡ ತಂದು ಆ ಮೈಸೂರಿಗೆ ವರ್ಗ ಆಗಿದ್ದನ್ನ ಮತ್ತೆ ಏನೋ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ರು. ಪ್ರಾಯಶಃ ಮನೆಗೆ ಸಸ್ಪೆಂಡ್ ಆಗಿ ಮನೆಗೆ ಹೋಗ್ಬೇಕಾಗಿತ್ತೇನೋ, ಯಾರಿಗ್ ಗೊತ್ತು, ವಿಧಿ ಆಟ ಅಂತ ಹೇಳ್ಬೋದು. ಅಲ್ಲಿ ಈಗೇನು ಅದಾದ್ಮೇಲೆ ಎಲ್ಲರಿಗೂ ಮುಜುಗರ ಆಯಿತು. ಒಂದು ರೀತಿಯಿಂದ ಇದು ಒಂದು ಇಶ್ಯೂ ಆಗ್ಬಿಡ್ತು. ಅಂದ್ರೆ ಜೈಲಿನಲ್ಲಿ ದುಡ್ಡಿದ್ದವನಿಗೆ ಎಲ್ಲ ಅನ್ನೋ ರೀತಿನಲ್ಲಿ ಇದಾದ್ಮೇಲೆ ಮುಜುಗರ ಆಯಿತು, ಸರ್ಕಾರಕ್ಕೆ ಮುಜುಗರ ಆಯಿತು, ಇಲಾಖೆಗೆ ಮುಜುಗರ ಆಯಿತು. ಹೀಗಾಗಿ ಎಲ್ಲರನ್ನ ಬೇರೆ ಬೇರೆ ಕಡೆ ಒಂದು ದಿಕ್ಕಾಪಾಲಾಗಿ ಅಂತ ಹೇಳ್ತಾರಲ್ಲ, ಹಂಗೆ ಕಳಿಸ್ಬಿಡಿ ಅಂತೇಳಿ. ನಿಮಗೆ ಗೊತ್ತಿರಲಿ, ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಹೋದ್ರು. ಅಲ್ಲಿ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಅದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದು. ಅಲ್ಲಿ ಈ ಪರಿ ಫೆಸಿಲಿಟೀಸ್ ಇರಲ್ಲ ಅಂತ ಹೇಳ್ತಾರೆ. ಶಿಗ್ಲಿ ಬಸವ್ರು ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲಿ ಈ ಮಷಿನ್ ಇಂದ ಆ ಶಾಕ್ ಕೊಟ್ಟು ಏನೋ ಒಂದು ರೀತಿಯಿಂದ ಆ ಕೊಲ್ಲಿಗೆ ಕಾರಣ ಆಯ್ತು ಅಂತ ಹೇಳ್ತಾರಲ್ಲ, ಧನರಾಜ್ ಅಂತ ಹೇಳಿ ಆತನನ್ನ ಧಾರವಾಡಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇನ್ನು A7 ಪರಪ್ಪನ ಆಗ್ರಹದಲ್ಲಿ ಇದ್ದಾನೆ ಅನುಕುಮಾರ್ ಅಂತ ಹೇಳಿ. ಜಗದೀಶ್ A6 ಇದನ್ನ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಮೈಸೂರಿಗೆ ಇಬ್ಬರನ್ನ, A5 ನಂದೀಶನ್ನ ಹಾಗೆ A4 ರಾಘವೇಂದ್ರನ್ನ. ನಂದೀಶ್ ಕೊಂಚ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲಿ ನಂತರ ತುಮಕೂರಿಗೆ A8 ರವಿ, ಅಕ್ಯೂಸ್ ನಂಬರ್ 8 ರವಿನ. ಇಲ್ಲಿ ವಿಜಯಪುರಕ್ಕೆ A10 ಈತ ವಿನಯ್ನ. ಶಿವಮೊಗ್ಗಕ್ಕೆ ಲಕ್ಷ್ಮಣ್ ಅಂತ ಹೇಳಿ A12 ಅವ್ರನ್ನ. ಕಲಬುರ್ಗಿಗೆ ನಾಗರಾಜನ್ನ ಶಿಫ್ಟ್ ಮಾಡಿದ್ದಾರೆ, ಆತ A11 ಇದ್ದಾರೆ. ಪವಿತ್ರ ಗೌಡ ಅಲ್ಲೇ ಇದ್ದಾರೆ. ಹಾಗೆ ಇಲ್ಲಿ ಧಾರವಾಡಕ್ಕೆ ಈ ಧನರಾಜ್ ಆ ಮಷಿನ್ ಏನ್ ತಂದಿದ್ನಲ್ಲ, ಆತಗೆ ಒಂದ್ ರೀತಿಯಿಂದ ಇವತ್ತು ಶಾಕ್ ಆಗಿರ್ಬೇಕು. ಯಾಕಂದ್ರೆ ಎಲ್ಲರೂ ಕಾಣದ ಊರುಗಳನ್ನ ಕೂಡ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಗ್ಗಟ್ಟಾಗಿ ಏನೋ ಕರ್ಕೊಂಬಂದ್ರು, ಅಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಬಂದು ಶೆಡ್ ನಲ್ಲಿ ಅದನ್ನ ಒಂದ್ ರೀತಿಯಿಂದ ಏನೋ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನು ಪೂರ ಅದು ಕೋರ್ಟ್ನಲ್ಲಿ ಸಾಬೀತಾಗ್ಬೇಕು. ಆದ್ರೆ ಯಾರ ಜೊತೆ ಸೇರ್ಕೊಬೇಕು, ಅವ್ರ ಜೊತೆ ಸೇರ್ಕೊಳ್ಳಾರ್ದೆ ಜೊತೆಗೆ ಕೆಲವೊಂದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಅದು ಫೋಟೋ ಪೋಸ್ ಕೊಟ್ಟು ವಿಡಿಯೋ ಕಾಲ್ ಮಾಡಿ ಜಗಜ್ಜಾಹೀರ್ ಮಾಡೋದು ಅವಶ್ಯಕತೆ ಏನಿತ್ತು ಅಂತ ಹೇಳಿ ಕೆಲವೊಬ್ರು ಕೇಳ್ತಾ ಇದ್ದಾರೆ ಅಭಿಮಾನಿಗಳಲ್ಲಿ. ಇನ್ನು ಕೆಲವೊಬ್ರು ಏನ್ ಮಾಡಿದ್ದೇನೂ ಸರಿ ಅನ್ನೋ ರೀತಿಯಲ್ಲಿ ಒಂಥರ ಉದ್ದಟತನದಿಂದ ತೋರ್ತಾ ಇದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಕಂಟಿನ್ಯೂ ಪರ ವಿರೋಧ ಅದು ಇದು ಇದ್ದೇ ಇದೆ. ಇನ್ನು ನಿಮ್ಗೆ ಯಾರಾದ್ರೂ ಅಭಿಮಾನ ಇತ್ತಂದ್ರೆ ಅವರ ಮೈನಸ್ಗಳನ್ನು ಕೂಡ ನೀವು ಹೇಳಿದ್ರೆ ಮಾತ್ರ ಅವರಿಂದ ಅವರು ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ಹೇಳಿ ತಿಳಿದವರು ಹೇಳ್ತಾ ಇದ್ದಾರೆ. ಅದು ಏನನ್ನ ಇರ್ಲಿ, ಪಾಪ ಅದು ಹೇಳ್ತಾರಲ್ಲ, ಈಗ ಅಶೇಷ ಮೂರ್ತಿಗಳು ಮನೆಗೆ ಹೋದ್ರು, ಇವರು ಬೇರೆ ಬೇರೆ ಜೈಲಿಗೆ ಹೋದ್ರು. ಒಟ್ಟಾರೆ ಇದು ಒಂದು ರೀತಿಯಿಂದ ಸ್ಟ್ರೈಕರ್ ತಗೊಂಡು ಹೊಡೆದಂಗೆ ಆಗ್ಬಿಡ್ತು. ಇಲ್ಲಿ ಹೇಳ್ತಾರಲ್ಲ, ಏನಾಯ್ತು, ಇದೇನಾಯ್ತು, ವಿಧಿಯ ಆಟ ಏನಾಯ್ತು ಅಂತ ಹೇಳಿ. ಈಗ ಧನರಾಜನ್ನ ಕರ್ಕೊಂಡ್ ಬಂದಿದ್ದಾರೆ. ಧನರಾಜ್ ಅವರ ಎಂಟ್ರಿ ಹೆಂಗಿತ್ತು, ಹಾಗೆ ಅವೆಲ್ಲ ವಿಶೇಷಗಳನ್ನ ಗರುಡ ನೋಟದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಧಾರವಾಡ ಜೈಲ್ ಹತ್ರ ಕರ್ಕೊಂಡು ಹೋಗ್ತೀವಿ.
ನಾನು ಜೂಮ್ ತಗೊಂಡ್ರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.